ನಮಸ್ಕಾರ. ಇಂದು ನಾನು ರಾಜ್ಯಶಾಸ್ತ್ರ ವಿಷಯ ಕುರಿತಂತೆ BA 6ನೇ ಸೆಮಿಸ್ಟರ್ಗೆ ಸಂಬಂಧಿಸಿದ ಚುನಾವಣೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತ ಚುನಾವಣಾ ಆಯೋಗ ಈ ವಿಷಯವನ್ನು ಕುರಿತು ತಿಳಿಯಪಡಿಸುತ್ತೇನೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಳಗೊಂಡಿದ್ದು, ಇಲ್ಲಿ ಆಧುನಿಕ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಕೇವಲ ಚುನಾವಣೆಯಲ್ಲಿ ವಯೋಮಿತಿಯ ಮಾತ್ರ ಮತದಾನದ ಹಕ್ಕನ್ನು ಪಡೆಯಲು ಅರ್ಹತೆಯಾಗಿದೆ. ಕಾನೂನು ಪ್ರಕಾರ ಗೊತ್ತುಪಡಿಸಿದಂಥ ವಯೋಮಿತಿ ತಲುಪಿದ ನಂತರ ಎಲ್ಲ ನಾಗರಿಕರು ಮತದಾನದ ಹಕ್ಕನ್ನು ಪಡೆದಿರುತ್ತಾರೆ. ಉದಾಹರಣೆಗಾಗಿ ಭಾರತ, ಅಮೆರಿಕ, ಇಂಗ್ಲೆಂಡ್ ಮುಂತಾದ ರಾಷ್ಟ್ರಗಳಲ್ಲಿ 18 ವರ್ಷ ವಯಸ್ಸಾದಂಥ ನಾಗರಿಕರಿಗೆ ಯಾವ ಜಾತಿ, ಧರ್ಮ, ಭಾಷೆ, ಶಿಕ್ಷಣ ಮುಂತಾದವುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಮತದಾನದ ಹಕ್ಕನ್ನು ಕೊಡಲಾಗುವುದು. ಅದೇ ರೀತಿಯಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತ ಭಾರತದಲ್ಲಿ ಮತದಾರರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಭಾರತದ ಪ್ರಜಾಪ್ರಭುತ್ವ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿದೆ ಮತ್ತು ಅಪ್ರಾಪ್ತ ವಯಸ್ಸಿನವರು, ಇಲ್ಲಿ ಹುಚ್ಚರು, ದಿವಾಳಿಕೋರರು, ಅಪರಾಧಿಗಳು, ವಿದೇಶಿಯರು ಮಾತ್ರ ಮತದಾನದ ಹಕ್ಕನ್ನು ಇಲ್ಲಿ ನಾವು ಪಡೆಯಲಾರರು. ಉಳಿದೆಲ್ಲ ನಾಗರಿಕರಿಗೆ ನಿರ್ದಿಷ್ಟ ವಯಸ್ಸನ್ನು ತಲುಪಿದ ನಂತರ ಅವರು ಮತದಾನ ಹಕ್ಕನ್ನು ಕೊಡಲಾಗುತ್ತದೆ. ಅದೇ ರೀತಿ ವಯಸ್ಕ ಮತದಾನ ಪದ್ಧತಿ, ಅದು ಅಡಲ್ಟ್ ಪ್ರಿಫರೆನ್ಸ್ ಪ್ರೌಢ ಮತದಾನ ಪದ್ಧತಿ ಎಂದು ಹೇಳಲಾಗಿದೆ. ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ನಾಗರಿಕರು ಮತದಾನದ ಮೂಲಕ ಪ್ರತಿನಿಧಿಗಳನ್ನು ಚುನಾಯಿಸುತ್ತಾರೆ. ಆದರೆ ಎಲ್ಲ ಪ್ರಜೆಗಳು ಮತ ಚಲಾಯಿಸುವ ಹಕ್ಕು ಇರುವುದಿಲ್ಲ. ಮತದಾನ ಹಕ್ಕನ್ನು ಪಡೆಯಲು ನಾಗರಿಕರು ಕೆಲವೊಂದು ಅರ್ಹತೆಗಳನ್ನು ಪೂರೈಸಬೇಕಾಗುತ್ತದೆ. ಅಂತಹ ಅರ್ಹತೆಗಳಲ್ಲಿ ವಯೋಮಿತಿ ಒಂದು ಅರ್ಹತೆಯಾಗಿದೆ. ವಯೋಮಿತಿಯನ್ನು ಆಧರಿಸಿ ನಿರ್ದಿಷ್ಟ ವಯಸ್ಸು ದಾಟಿದ ಎಲ್ಲ ವಯಸ್ಕರಿಗೆ ಮತದಾನದ ಹಕ್ಕನ್ನು ನೀಡಲಾಗುವುದು. ಈ ಪದ್ಧತಿಗೆ ವಯಸ್ಕ ಮತದಾನ ಪದ್ಧತಿ ಅಥವಾ ಪ್ರೌಢ ಮತದಾನ ಪದ್ಧತಿ ಎಂದು ಕರೆಯುತ್ತಾರೆ. ಪ್ರೌಢನೆಂದರೆ ಪ್ರಾಪ್ತ ವಯಸ್ಸಿನವರು ಎಂದು ಅರ್ಥ. ಪ್ರಾಪ್ತ ವಯಸ್ಸು ಎಂಬುದು ಎಲ್ಲ ರಾಷ್ಟ್ರಗಳಲ್ಲಿ ಒಂದೇ ಆಗಿರುವುದಿಲ್ಲ. ಆಯಾ ದೇಶದ ಸಂವಿಧಾನವು ಆಯಾ ಕಾನೂನು ನಿರ್ದಿಷ್ಟ ವಯಸ್ಸಿನವರನ್ನು ಪ್ರೌಢರು ಅಥವಾ ಪ್ರಾಪ್ತ ವಯಸ್ಸಿನವರು ಎಂದು ನಿರ್ಧಾರ ಮಾಡಲಾಗುತ್ತದೆ. ಉದಾಹರಣೆಗಾಗಿ ಭಾರತ, ಅಮೆರಿಕ, ಇಂಗ್ಲೆಂಡ್, ರಷ್ಯಾ, ಚೀನಾ ದೇಶಗಳಲ್ಲಿ 18 ವರ್ಷ ವಯಸ್ಸಿನವರು ಪ್ರೌಢರಾದರೆ, ಜಪಾನ್, ಡೆನ್ಮಾರ್ಕ್ಗಳಲ್ಲಿ 25 ವರ್ಷದವರು ಪ್ರೌಢರೆಂದು ಪರಿಗಣಿಸಲಾಗಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ 20 ವರ್ಷ ವಯೋಮಿತಿ ಗೊತ್ತುಪಡಿಸಲಾಗಿದೆ. ನಾರ್ವೆಯಲ್ಲಿ 23 ವರ್ಷ. ಈ ರೀತಿಯಾಗಿ ಆ ವರ್ಷದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಚುನಾವಣೆಯ ವಯಸ್ಸು ಮತ್ತು ಪ್ರೌಢರ ವಯಸ್ಸನ್ನು ನಿಗದಿ ಮಾಡಲಾಗಿದೆ. ಹೀಗೆ ನಾವು ಚುನಾವಣಾ ವ್ಯವಸ್ಥೆಯನ್ನು ವಯಸ್ಸನ್ನು ನಿಗದಿಯನ್ನು ಮಾಡಿ ಇಲ್ಲಿ ಮತದಾನ ನೀಡುವಂಥ ಹಕ್ಕನ್ನು ನೀಡಲಾಗಿದೆ. ಮತ್ತು ಪ್ರೌಢ ಮತದಾನದ ಪದ್ಧತಿಯ ಗುಣಗಳು ಸಮಾನತೆಯ ತತ್ವಕ್ಕನುಗುಣವಾಗಿದೆ ಮತ್ತು ಜನತಾ ಸಾರ್ವಭೌಮತ್ವವನ್ನು ಪ್ರತಿಪಾದಿಸುತ್ತದೆ. ಅದೇ ರೀತಿ ವ್ಯಕ್ತಿತ್ವದ ವಿಕಾಸವನ್ನು ತಿಳಿಸುತ್ತದೆ. ಇಲ್ಲಿ ಸರ್ವರ ಹಿತರಕ್ಷಣೆಯನ್ನು ಕಾಪಾಡುವುದು, ರಾಜಕೀಯ ಶಿಕ್ಷಣ, ಅಲ್ಪಸಂಖ್ಯಾತರ ಹಿತರಕ್ಷಣೆಯಾಗುವುದು, ನಾಗರಿಕರ ವಿದೇಶಿಯರನ್ನು ಪ್ರತ್ಯೇಕಿಸುತ್ತದೆ, ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸುತ್ತದೆ, ಮಾನವೀಯ ಹಕ್ಕುಗಳ ರಕ್ಷಣೆ. ಪ್ರೌಢ ಮತದಾನ ಪದ್ಧತಿಯಿಂದ ನಾವು ಇಷ್ಟೆಲ್ಲ ಲಕ್ಷಣಗಳನ್ನು ಕಾಣಬಹುದು. ಅದೇ ರೀತಿ ದೋಷಗಳು. ಪ್ರೌಢ ಮತದಾನದ ಪದ್ಧತಿಯ ದೋಷಗಳಲ್ಲಿ ಮೊದಲನೇದಾಗಿ ಆಧುನಿಕ ಆಳ್ವಿಕೆಗೆ ದಾರಿ ಮಾಡಿಕೊಡುತ್ತದೆ ಮತ್ತು ರಾಜಕೀಯ ಭ್ರಷ್ಟಾಚಾರ ಉಂಟು ಮಾಡುತ್ತದೆ. ರಾಷ್ಟ್ರದ ಅವಸಾನ ಮತ್ತು ಆಸ್ತಿವಂತರಿಗೆ ಅನ್ಯಾಯ, ವೆಚ್ಚದಾಯಕವಾಗಿದ್ದು ಮತ್ತು ಮಹಿಳೆಯರಿಗೆ ಮತದಾನ ಹಕ್ಕನ್ನು ಕೊಡುವುದು ಹಾನಿಕಾರಕ. ದಕ್ಷ ಸರ್ಕಾರ ಸಾಧ್ಯವಿಲ್ಲ, ಸರ್ವಾಧಿಕಾರಕ್ಕೆ ನಾಂದಿಯಾಗುತ್ತದೆ. ಇದೇ ರೀತಿಯಾಗಿ ನಾವು ಚುನಾವಣೆಯ ದೋಷಗಳನ್ನು ಕಾಣಬಹುದು. ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಇದು ಕೂಡ ಚುನಾವಣಾ ಆಯೋಗವು ಸಂವಿಧಾನಾತ್ಮಕ ಸ್ವತಂತ್ರ ಅಂಗವಾಗಿದ್ದು, ಇದು ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳನ್ನು ನಡೆಸುತ್ತದೆ. ಇದು ಕೂಡ ಇಲ್ಲಿ ಪ್ರಜಾಪ್ರಭುತ್ವ ಚುನಾವಣೆಗೂ ಅನ್ಯೋನ್ಯ ಸಂಬಂಧ ಉಂಟು. ನೆಕ್ಸ್ಟ್, ಅದೇ ರೀತಿಯಾಗಿ ಸಂವಿಧಾನದ 324ನೇ ವಿಧಿಯು ಈ ಚುನಾವಣಾ ಅನುಸಾರವಾಗಿ
ಇದು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಚುನಾವಣಾ ಆಯೋಗವು 25 ಜನವರಿ 1950ರಂದು, ಅಂದರೆ ಸಂವಿಧಾನ ಜಾರಿಗೆ ಬರುವ ಒಂದು ದಿನ ಮುಂಚಿತವಾಗಿ ಸ್ಥಾಪನೆಯಾಗಿದೆ. ಚುನಾವಣಾ ಪ್ರಕ್ರಿಯೆ ಕೇಂದ್ರ ರಾಜ್ಯದ ಅಧಿಕಾರಿಗಳನ್ನು ಮತ್ತು ಪೊಲೀಸ್ ಸಶಸ್ತ್ರ ಪಡೆಗಳನ್ನು ಬಳಸಿಕೊಳ್ಳುತ್ತದೆ. ಸ್ವಾಯತ್ತತೆ ಇದು ಶಾಸಕಾಂಗ ಕಾರ್ಯಾಂಗ ಒತ್ತಡ ಇರುವುದಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳಿಗೆ ಸಮಾನ ಅವಕಾಶ, ನಿಷ್ಪಕ್ಷಪಾತ ಚುನಾವಣೆಯನ್ನು ನಡೆಸುತ್ತದೆ. ಮತ್ತು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರು, ಪ್ರಾದೇಶಿಕ ಆಯುಕ್ತರು, ಈ ರೀತಿಯಾಗಿ ಇಲ್ಲಿ 3 ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ. ಸೇವಾವಧಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರು, ಮುಖ್ಯ ಅಧಿಕಾರಿ ಮತ್ತು 2 ಉಪ ಅಧಿಕಾರಿಗಳನ್ನು, ಒಟ್ಟಾರೆ 3 ಅಧಿಕಾರಿಗಳನ್ನು ಸದಸ್ಯರನ್ನು ಒಳಗೊಂಡಿದ್ದು, ಇದು 6 ವರ್ಷ ಅಧಿಕಾರಾವಧಿಯನ್ನು ಒಳಗೊಂಡಿದ್ದು, ಅವರಿಗೆ 65 ವರ್ಷ ತುಂಬುವ ಒಳಗೆ ಅಥವಾ 65 ವರ್ಷ ವಯಸ್ಸಾಗುವವರೆಗೆ ಅವರು ಅಧಿಕಾರದಲ್ಲಿ ಇರುತ್ತಾರೆ. ಅದೇ ರೀತಿಯಾಗಿ ಈ ನೀತಿ ಸಂಹಿತೆಯ ಪ್ರಕಾರ ಸಮುದಾಯಗಳ ನಡುವೆ ವೈಮನಸ್ಸು, ವೈಷಮ್ಯ ತರಿಸುವುದು ಅಥವಾ ದ್ವೇಷ ಹುಟ್ಟಿಸುವಂತಹ ಟೀಕೆಗಳನ್ನು ಮಾಡುವುದು, ಈ ಜಾತಿಗಳ ಮತ್ತು ಟೀಕೆಗಳನ್ನು ಮಾಡುವುದು, ಇವು ಆಧಾರದ ಮೇಲೆ ಮತ ಕೋರುವುದು, ಚರ್ಚ್, ದೇವಸ್ಥಾನ ಅಥವಾ ಮಸೀದಿಗಳಲ್ಲಿ ಮತ ಚಲಾವಣೆ ಮುಂತಾದವುಗಳನ್ನು ನಿಷೇಧಿಸಲಾಗಿದೆ. ಆಡಳಿತದಲ್ಲಿರುವ ಎಲ್ಲ ಆಧಾರದ ಮೇಲೆ ನಾವು ರಾಜಕೀಯ ಪಕ್ಷ ಸರ್ಕಾರಿ ಯಂತ್ರವನ್ನು ದುರ್ಬಳಕೆ ಮಾಡದಂತೆ ನೀತಿ ಸಂಹಿತೆಯನ್ನು ಕಟ್ಟೆಚ್ಚರ ವಹಿಸುತ್ತದೆ. ಯಾವುದೇ ಜನಪ್ರಿಯ ಯೋಜನೆಗಳನ್ನು ಸರ್ಕಾರಗಳು ಘೋಷಿಸುವಂತಿಲ್ಲ. ಅಧಿಕಾರಿಗಳ ವರ್ಗಾವಣೆಗೂ ಆಯೋಗ ಅನುಮತಿ ಕಡ್ಡಾಯ. ಈ ಮತದಾನದ ದಿನ ಶಾಂತಿಯುತ ಮತದಾನಕ್ಕೆ ಅಗತ್ಯವಾದ ಎಲ್ಲ ವ್ಯವಸ್ಥೆ ಮಾಡಲು ಈ ನೀತಿ ಸಂಹಿತೆ ಅನುವು ಮಾಡಿಕೊಡುತ್ತದೆ. ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳು ಮುಗಿಯುವವರೆಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ. ಅಭ್ಯರ್ಥಿಗಳು ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದರೆ ಪ್ರಜಾಪ್ರತಿನಿಧಿ ಕಾಯ್ದೆ 1951ರ ವಿವಿಧ ಸೆಕ್ಷನ್ಗಳ ಪ್ರಕಾರ ಶಿಕ್ಷೆಯನ್ನು ಹಾಗೂ ದಂಡವನ್ನು ವಿಧಿಸಲಾಗುತ್ತದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾ ಆಯೋಗ ಚುನಾವಣೆಗಳ ವೇಳಾಪಟ್ಟಿ ಘೋಷಣೆ ಮಾಡುತ್ತದೆ. ನಂತರ ನೀತಿ ಸಂಹಿತೆ ಜಾರಿಗೆ ಬರುತ್ತದೆ. ಚುನಾವಣಾ ಪ್ರಕ್ರಿಯೆ ಅಧಿಸೂಚನೆಯ ನಂತರ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಇದು ಅಭ್ಯರ್ಥಿಗಳಿಗೆ ನಾಮಪತ್ರವನ್ನು ಸಲ್ಲಿಸಲು ಸಾಮಾನ್ಯವಾಗಿ 8 ದಿನಗಳ ಕಾಲಾವಧಿಯನ್ನು ಕೊಡಲಾಗುತ್ತದೆ. ಮತ್ತು ಚುನಾವಣಾ ಪ್ರಕ್ರಿಯೆ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ನಿರ್ದಿಷ್ಟ ಮೊತ್ತದ ಠೇವಣಿಯನ್ನು ಇಡಬೇಕು. ಅಭ್ಯರ್ಥಿಯು 1/6ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದರೆ ಠೇವಣಿಯನ್ನು ಇಡಬೇಕು. ಅಭ್ಯರ್ಥಿಯು 1/6 ಹೆಚ್ಚು ಮತಗಳನ್ನು ಪಡೆದರೆ ಮಾತ್ರ ಠೇವಣಿ ಹಿಂದಿರುಗಿಸಲಾಗುವುದು. ಚುನಾವಣಾ ಪ್ರಕ್ರಿಯೆ ನಾಮನಿರ್ದೇಶನ ನಂತರ ಚುನಾವಣಾಧಿಕಾರಿಯು ನಾಮಪತ್ರಗಳನ್ನು ಪರೀಕ್ಷಿಸುತ್ತಾರೆ. ದೋಷಗಳು ಕಂಡುಬಂದರೆ ನಾಮಪತ್ರಗಳನ್ನು ತಿರಸ್ಕರಿಸಲಾಗುವುದು. ಮತ್ತು ಚುನಾವಣಾ ಪ್ರಕ್ರಿಯೆ ಪರಿಶೀಲನೆಯ ನಂತರ ನಾಮಪತ್ರಗಳು ಹಿಂತೆಗೆದುಕೊಳ್ಳಲು ಅಭ್ಯರ್ಥಿಗಳಿಗೆ 2 ದಿನಗಳ ಕಾಲಾವಕಾಶವಿರುತ್ತದೆ. ಮತ್ತು ಚುನಾವಣಾ ಪ್ರಕ್ರಿಯೆ ಅಂತ್ಯದಲ್ಲಿ ಚುನಾವಣಾಧಿಕಾರಿ ಅಭ್ಯರ್ಥಿಗಳ ಪಟ್ಟಿಯನ್ನು ನಿರ್ಣಯಿಸುತ್ತಾರೆ. ಹಾಗೂ ಚುನಾವಣಾ ಪ್ರಕ್ರಿಯೆ ನಾಮಪತ್ರಗಳ ಹಿಂತೆಗೆದ ದಿನಾಂಕದಿಂದ 20 ದಿನಗಳ ಅವಧಿಯನ್ನು ಚುನಾವಣಾ ಪ್ರಚಾರಕ್ಕೆ ನೀಡಲಾಗುತ್ತದೆ. ಮತ್ತು ಚುನಾವಣಾ ಎಂಬ ಕನ್ನಡ ಪದದ ಚುನಾವ್ ಹಿಂದಿಯಲ್ಲಿ ಆಯ್ಕೆ ಮಾಡುವುದೆಂದರ್ಥ. ಸಂವಿಧಾನದ 15ನೇ ಭಾಗ 324ನೇ ವಿಧಿಯಿಂದ 329ನೇ ವಿಧಿಗಳಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆಯು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿದ್ದು, ಚುನಾವಣಾ ಆಯೋಗವು ನಾಮಪತ್ರಗಳನ್ನು ಪರಿಶೀಲಿಸಿ ಅಪೂರ್ಣವಾದವುಗಳನ್ನು ತಿರಸ್ಕರಿಸುವುದು. ನಾಮಪತ್ರ ಪರಿಶೀಲನೆಯಾಗಿ ಚುನಾವಣಾ ಆಯೋಗದಿಂದ ಅಭ್ಯರ್ಥಿಗಳ ಹೆಸರು ಮತ್ತು ಪ್ರಕಟವಾದರೆ ಮೇಲೆ ಚುನಾವಣಾ ಪ್ರಚಾರವನ್ನು ಆರಂಭಿಸಬೇಕಾಗಿದೆ. ಅಭ್ಯರ್ಥಿಗಳಿಗೆ ನಾಮಪತ್ರ ಸಲ್ಲಿಸುವ ಮತ್ತು ವಾಪಸು ಪಡೆಯುವ ದಿನಾಂಕವನ್ನು ಗೊತ್ತುಪಡಿಸಲಾಗುತ್ತದೆ. ಮತ್ತು ಭಾರತದಲ್ಲಿ ಏಕೈಕ ಚುನಾವಣಾ ಆಯೋಗಕ್ಕೆ ಅವಕಾಶ ರಾಷ್ಟ್ರಪತಿಯವರು ಮುಖ್ಯ ಚುನಾವಣಾ ಆಯುಕ್ತರು ಸದಸ್ಯರು ಮತ್ತು ರಾಜ್ಯಗಳ ಆಯುಕ್ತರನ್ನು ನೇಮಿಸುತ್ತಾರೆ. 1950ರಿಂದ 1989ರವರೆಗೆ ಚುನಾವಣಾ ಆಯೋಗ ಏಕಸದಸ್ಯ ಆಯೋಗವಾಗಿ ಕಾರ್ಯನಿರ್ವಹಿಸುತ್ತಿತ್ತು. 1993ರಲ್ಲಿ ಅಕ್ಟೋಬರ್
ಒಂದರಂದು ಪಿ ವಿ ನರಸಿಂಹರಾವ್ರವರ ಪ್ರಧಾನಿ ಅವಧಿಯಲ್ಲಿ ತ್ರಿಸದಸ್ಯ ಚುನಾವಣಾ ಆಯೋಗವನ್ನು ರಚಿಸಲಾಯಿತು. ಪ್ರಸ್ತುತ ಚುನಾವಣಾ ಆಯೋಗ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಹಾಗೂ ಉಳಿದ 2 ಚುನಾವಣಾ ಆಯುಕ್ತರನ್ನು ಒಳಗೊಂಡು ಕಾರ್ಯನಿರ್ವಹಿಸುತ್ತಿದೆ. ಚುನಾವಣಾ ಆಯೋಗದ ಸದಸ್ಯರ ಅಧಿಕಾರಾವಧಿಯು 6 ವರ್ಷಗಳು. ಆದರೆ ಅವರ ಅವಧಿ ಮುಗಿಯುವುದಕ್ಕೆ ಇಲ್ಲಿ ಮೊದಲೇ 65 ವರ್ಷ ತುಂಬಿದರೆ ಅವರು ನಿವೃತ್ತಿ ಹೊಂದಿರುತ್ತಾರೆ. ಚುನಾವಣಾ ಆಯೋಗದ ಸದಸ್ಯರಿಗೆ ವೇತನ, ಪಿಂಚಣಿ, ಇತರೆ ಭತ್ಯೆಗಳು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರಿಗೆ ನೀಡುವಂತೆ ನೀಡಲಾಗುತ್ತದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸಲು ಅನುಸರಿಸುವ ನಿಯಮಗಳನ್ನು ಚುನಾವಣಾ ಆಯೋಗದ ಆಯುಕ್ತರನ್ನು ಪದಚ್ಯುತಿಗೊಳಿಸಲು ಅನುಸರಿಸಲಾಗುತ್ತದೆ. ಮತ್ತು ನಾಮಪತ್ರಗಳನ್ನು ವಾಪಸು ಪಡೆದ 20 ದಿನಗಳ ನಂತರ ಚುನಾವಣೆ ನಡೆಸಬೇಕು. 1997ರಲ್ಲಿ ಲೋಕಸಭಾ ಚುನಾವಣೆಗಳು ಪ್ರಚಾರದ ಅವಧಿಯನ್ನು ಚುನಾವಣಾ ಆಯೋಗ 14 ದಿನಗಳಿಗೆ ಇಳಿಸಿತ್ತು. ಮತದಾನದ ಆರಂಭವಾಗುವ 36 ಗಂಟೆಗಳ ಮುಂಚೆ ಚುನಾವಣಾ ಪ್ರಚಾರವನ್ನು ನಿಲ್ಲಿಸಬೇಕು. ಚುನಾವಣೆಯಲ್ಲಿ ಅಭ್ಯರ್ಥಿಯು 1/6ಕ್ಕಿಂತ ಕಡಿಮೆ ಮತಗಳನ್ನು ಪಡೆದರೆ ಠೇವಣಿಯನ್ನು ವಾಪಸ್ ನೀಡಲಾಗುವುದಿಲ್ಲ. ಚುನಾವಣೆಯ ಮುಖ್ಯ ಲಕ್ಷಣಗಳು: ಸ್ವತಂತ್ರ ಮತ್ತು ಮುಕ್ತ ಚುನಾವಣೆಗಳು, ನಿಯತಕಾಲಿಕ ಚುನಾವಣೆಗಳು, ರಹಸ್ಯ ಮತದಾನ, ವಯಸ್ಕ ಮತದಾನ ಪದ್ಧತಿ, ಏಕಸದಸ್ಯರ ಆಯ್ಕೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಮೊದಲಾದವುಗಳು. ಈ ರೀತಿಯಾಗಿ ನಮ್ಮ ಭಾರತ ದೇಶದ ಚುನಾವಣಾ ಆಯೋಗವು ಹಲವಾರು ನೀತಿ ನಿಯಮಗಳನ್ನು ಮತ್ತು ಲಕ್ಷಣಗಳನ್ನು ಒಳಗೊಂಡಿದೆ ಎಂದು ತಿಳಿಸಲಾಗುತ್ತದೆ. ಧನ್ಯವಾದಗಳು.